ಇನ್ನು ಚಿಕ್ಕಮಗಳೂರಿನಲ್ಲಿ ಬಡಾಮಖಾನ್ ಮತ್ತು ನಲ್ಲೂರು ಮಠದ ವಿವಾದ ಅದು ಸ್ವಲ್ಪ ನಿನ್ನೆ ಎಲ್ಲ ಒಂಥರ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇತ್ತು. ಕಾರಣ ಏನು ಅಂತಂದರೆ ಈ ಜಾಮಿಯಾ ಮಸೀದಿ ಕಮಿಟಿಯವರು ಅಲ್ಲಿದ್ದಂತಹ ಹೋಟೆಲ್ ಮತ್ತು ಅಂಗಡಿಗಳನ್ನು ತೆರವು ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ತೆರವು ಮಾಡಿದವರ ವಿರುದ್ಧ 2 ಪ್ರತ್ಯೇಕ FIR ದಾಖಲಾಗಿದೆ. ನಗರದ ವಿವಾದಿತ ಸ್ಥಳದಲ್ಲಿ 6 ದಿನ ನಿರ್ಬಂಧವನ್ನು ಹೇರಿ ಆದೇಶವನ್ನು ಕೂಡ ಈಗ ಹೊರಡಿಸಲಾಗಿದೆ. ಸೂಕ್ಷ್ಮ ವಿಚಾರ ಇದು, ತುಂಬ ಗಲಭೆಯಾಗುವ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಬಸವನಹಳ್ಳಿ ಠಾಣೆಯಲ್ಲಿ 14 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಈ ಅಂಗಡಿ ಮತ್ತು ಹೋಟೆಲ್ನ ತೆರವು ಮಾಡಿಸಿದ್ರಲ್ಲ ಅವರ ವಿರುದ್ಧ. ನೋಡಿ, ಅದು ಆ್ಯಕ್ಚುಲಿ ಇನ್ನೂ ಕೂಡ ವಿವಾದ ಬಗೆಹರಿದಿಲ್ಲ. ಬಟ್ ಜಾಮಿಯಾ ಮಸೀದಿಯವರು ಹೆಂಗೆ ನಿರ್ಧಾರ ತಗೊಂಡು ಇದನ್ನು ಖಾಲಿ ಮಾಡಿಸಿದರು, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕಾಗಿತ್ತು, ಆದೇಶದ ಉಲ್ಲಂಘನೆಯಾಗಿದೆ ಅಂತ, ಹಾಗಾಗಿನೇ ಗಲಾಟೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. 6 ದಿನ ಅಲ್ಲಿ ನಿರ್ಬಂಧಗಳು, ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಏನೇ ಆದರೂ ಗಲಭೆ ಆಗದೇ ಇರೋ ರೀತಿಯಲ್ಲಿ ಅವ್ರು ಮೇಂಟೈನ್ ಮಾಡಬೇಕು. ಕಮ್ಯುನಲ್ ಕ್ಲಾಶ್ ಆಗದೇ ಇರೋ ಹಾಗೆ ತಡೆಗಟ್ಟಬೇಕು. ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ನಾರಾಯಣಗೌಡ, ಈಗ ಅಂಗಡಿ ಹೋಟೆಲನ್ನು ತೆರವುಗೊಳಿಸಿದ್ದೇ ಇಷ್ಟೆಲ್ಲ ವಿವಾದಕ್ಕೆ ಕಾರಣನ, ಯಥಾಸ್ಥಿತಿ ಕಾಯ್ಕೋಬೇಕಾಗಿತ್ತು ಅಂತನ, ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಅರವಿಂದ್, ಅಂದ್ರೆ ಚಿಕ್ಕಮಗಳೂರು ನಗರದ ಹೃದಯ ಭಾಗ ಹನುಮಂತಪ್ಪ ವೃತ್ತದಲ್ಲಿರುವಂತಹ ಸುಮಾರು 3.5 ಎಕರೆ ಜಾಗಕ್ಕಾಗಿ ಈ ಒಂದು ವಿವಾದ ನಡೀತಿರುವಂತದ್ದು. ಅಂದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ವಿವಾದ ಇರುವಂತದ್ದು. ಆದ್ರೆ ನಿನ್ನೆ ಅನ್ಯಕೊಮ್ಮಿನ ಅಂದ್ರೆ ಮುಸ್ಲಿಂ ಯುವಕರು ಸುಮಾರು 200ಕ್ಕೂ ಹೆಚ್ಚು ಯುವಕರು ನಮಗೆ ಕೋರ್ಟ್ ಆದೇಶ ಇದೆ ಅಂತೇಳಿ ನಲ್ಲೂರು ಮಠಕ್ಕೆ ಸೇರಿದಂತಹ ಜಾಗದಲ್ಲಿದ್ದಂತಹ ಅಂಗಡಿಗಳನ್ನ ಮತ್ತೆ ಮಳಿಗೆಯನ್ನ ತೆರವು ಮಾಡಿರುವಂತದ್ದು. ಆದ್ರೆ ಅವರಿಗೆ ಯಾವುದೇ ಕೋರ್ಟ್ ಆದೇಶ ಇಲ್ಲ ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಆದ್ರೆ ಅವರು ಏಕಾಏಕಿ ದಾಳಿ ಮಾಡಿರೋದು, ಒಂದ್ ಕಡೆ ಏಕಾಏಕಿ ಕಟ್ಟಡನ ಧ್ವಂಸ ಮಾಡಿರುವಂತದ್ದು, ಮತ್ತೊಂದು ಕಡೆ ಸ್ಥಳೀಯ ಆಡಳಿತಕ್ಕೂ ಅಂದ್ರೆ ನಗರಸಭೆ ಆಡಳಿತಕ್ಕೂ ಅವರ ಗಮನಕ್ಕೂ ತರದೇ ಈ ರೀತಿ ಮಾಡಿರೋದ್ರಿಂದ ಹಿಂದೂ ಸಂಘಟನೆಗಳು ಒಂದು ಆಕ್ರೋಶ ಹೊರಹಾಕಿದಂತದ್ದು. ಹಾಗಾಗಿ ಸ್ಥಳಕ್ಕೆ ಬಂದಂತ ಪೊಲೀಸರು ಕೂಡ ಏನ್ JCB ಯನ್ನ ವಶಕ್ಕೆ ಪಡೆದು ಏನ್ ತೆರವು ಮಾಡ್ತಿದ್ದಂತ ಸಂಪೂರ್ಣವಾಗಿ ಅದನ್ನ ಕೈ ಬಿಡಿಸಿದಂತದ್ದು. ಆದ್ರೆ ಈಗ ಯಾವಾಗ ನಿನ್ನೆ ಸಂಜೆ SP ಅವ್ರ ಜೊತೆಗೆ ಹಿಂದೂ ಸಂಘಟನೆಗಳು ಮತ್ತೆ ಮುಸ್ಲಿಂ ಸಂಘಟನೆ ಇಬ್ಬರು ಕೂಡ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲೂ ಹಿಂದೂ ಸಂಘಟನೆಯವರು ನಮಗೆ ಅಲ್ಲಿದ್ದಂತ ಕಟ್ಟಡಗಳನ್ನ ಮತ್ತೆ ಕಟ್ಕೊಡ್ಬೇಕು, ಅಲ್ಲಿ ಆಗಿರುವಂತ ನಷ್ಟವನ್ನ ಸರಿದೂಗಿಸ್ಕೊಡ್ಬೇಕು, ಅವರಿಗೆ ನಷ್ಟ ದುಡ್ಡು ಅಂತಾನು ಕೂಡ ಒಂದು ಆಗ್ರಹ ಮಾಡಿದ್ರು. ಹಾಗಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಏನು ಒಂದು ಮುಸ್ಲಿಂ ಸಮುದಾಯ ಅಲ್ಲಿದ್ದಂತ ಕಟ್ಟಡಗಳನ್ನ ಏನು ಧ್ವಂಸ ಮಾಡಿದ್ರು ಆ ಕಟ್ಟಡಗಳನ್ನ ಮತ್ತೆ ಪುನಃ ನಿರ್ಮಾಣ ಮಾಡಿ ಕೊಡದೇ ಇದ್ರೆ ನಾವೇ ಆ ಒಂದು ಕಟ್ಟಡ ಕಟ್ಟುವಂತ ಕೆಲಸ ಮಾಡ್ತೀವಿ ಅಂತ ಅವರು ಜಿಲ್ಲಾಡಳಿತಕ್ಕೂ ಎಚ್ಚರಿಕೆ ನೀಡಿದಂತದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗ ಆ ಪೊಲೀಸ್ ಇಲಾಖೆ ಕೂಡ ಒಂದು ಹೈ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಏನು ದರ್ಗಾದ 3.5 ಎಕರೆ ಸುತ್ತ 3 ಎಕರೆ ಫ್ಲಾಟ್ ಇದೆ, ಆ ಜಾಗದ ಸುತ್ತಲೂ ಕೂಡ ಸುಮಾರು 4ರಿಂದ 5 KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಹಾಗಾಗಿ ಆ ದರ್ಗಾದ ಸುತ್ತಲೂ ಕೂಡ ಒಂದೇ ಯಾವುದೇ ಪ್ರತಿಭಟನೆ ಕೂಡ ಮಾಡಂಗಿಲ್ಲ, ಮತ್ತೆ ಯಾರು ಕಟ್ಟಡ ನಿರ್ಮಾಣ ಕಾರ್ಯವನ್ನು ಕೂಡ ಕೈಗೊಳ್ಳಂಗಿಲ್ಲ ಅಂತ ಈಗ ತಾಲೂಕು ಆಡಳಿತ ಕೂಡ ಸಂಪೂರ್ಣವಾಗಿ ನಿಷೇಧ ಹೇರಿರುವಂತದ್ದು. ಥ್ಯಾಂಕ್ ಯು ನಾರಾಯಣಗೌಡ ತಮ್ಮ ಎಲ್ಲ ಮಾಹಿತಿಗೆ. ಚಿಕ್ಕಮಗಳೂರಿನಲ್ಲಿ ಆಗಾಗ್ಗೆ ಈ ಥರದ್ದಾಗ್ತಾ ಇರುತ್ತೆ. ಆ ಬಾಬಾ ಬುಡನ್ಗಿರಿದು, ಬಡಾಮಖಾನ್, ಇದಂತೂ ಭಾರಿ ತುಂಬಾ ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು. ಕೋರ್ಟಲ್ಲಿದೆ, ಡಿಸೈಡ್ ಆಗೋ ತನಕ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋದು ಬಿಟ್ಟು ಹೀಗೆ ಮಾಡಿಕೊಂಡ್ರೆ ಅಲ್ಲಿ ಸ್ವಲ್ಪ ಕಮ್ಯುನಲ್ ಕ್ಲಾಶ್ಗಳು ಜಾಸ್ತಿ ಆಗುತ್ತೆ. ಪೊಲೀಸರು ಅದನ್ನು ತಡೆಗಟ್ಟಬೇಕಾಗುತ್ತೆ ಅಷ್ಟೇ.